ಪರಮಾನಂದ, ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದು ಕೇಳಿದ್ಯಾ ಅಲ್ವಾ? ಅದೇ ಥರ ಒಂದೇ ಕಡ್ಡಿಯಲ್ಲಿ 2 ಮನೆಗೆ ಬೆಂಕಿ ಹಚ್ಚಿದ್ದೀನಿ. ಅಕ್ಕ ತಂಗಿ ಇಬ್ರು ಈ ಮನೆ ಜಗಳನ ಆ ಮನೆಗೆ ತಗೊಂಡೋಗಿ ಹೇಳಿರ್ತಾರೆ. ಈ ಮನೆ ಕಿಚ್ಚು ಆ ಮನೆಯಲ್ಲಿ ಹೊತ್ತಿ ಉರಿತಾ ಇರುತ್ತೆ. ಇವ್ರ ಮಾತು ಕೇಳಿ ಆ ಪರಿಮಳಂಗೆ ಹಾರ್ಟ್ ಅಟ್ಯಾಕ್ ಆದರೂ ಆಗ್ಬೋದು. ಯಾಕಂದ್ರೆ ಅವಳು ಮೊದಲೇ ಹಾರ್ಟ್ ಪೇಷಂಟ್ ಅಲ್ವಾ. ಸಣ್ಣ ಬೆಂಕಿ ಆರಿಸೋದಕ್ಕೆ ಗಾಳಿ ಸಾಕು, ಆದರೆ ಕಾಡು ಕಿಚ್ಚು ಹೊತ್ಕೊಂಡಾಗ ಗಾಳಿನೇ ಆ ಬೆಂಕಿನ ಹರಡ್ಸತ್ತೆ. ಅದು ನಿಲ್ಲಬೇಕು ಅಂದರೆ ಪ್ರವಾಹನೇ ಬರಬೇಕು, ಕಣ್ಣೀರು ಕೆಲ್ಸಕ್ಕೆ ಬರಲ್ಲ. ಹೌದು ಪರಮಾನಂದ, ಆರ್ತಿ ಅಮೂಲ್ಯ ಈ ಜನ್ಮದಲ್ಲಿ ಒಂದಾಗಕ್ಕೆ ಸಾಧ್ಯ ಇಲ್ಲ. ಆ ಪರಿಮಳ ಅಲ್ಲ, ಆ ದೇವ್ರೇ ಬಂದರೂ ಅವರಿಬ್ರು ಒಂದಾಗಲ್ಲ. ಯಾಕಂದ್ರೆ ನಾನಿನ್ನೂ ಬದುಕಿದ್ದೇನೆ. ಅಕ್ಕ ತಂಗಿರ ಮಧ್ಯೆ ತಂದಿಡ್ತಿರೋದು ಇವಳು. ನನ್ನ ಅನುಮಾನ ಯಾವತ್ತೂ ತಪ್ಪಾಗಲ್ಲ. ನಾನು ಏನು ಅನ್ಕೊಂಡಿದ್ನೋ ಅದೇ ಥರ ಆಗ್ತಾ ಇದೆ. ಆವತ್ತು ದೇವಸ್ಥಾನದಲ್ಲಿ ಬ್ರೇಕ್ ಫೇಲ್ ಆದಾಗ್ಲೂ ಇವಳು ಆರ್ತಿ ಅಮೂಲ್ಯನ ಜೊತೆ ಇದ್ಲು. ಆವತ್ತು ಅಮೂಲ್ಯ ಪೈನಾಪಲ್ ಜ್ಯೂಸ್ ಮಾಡ್ಕೊಂಡು ಬಂದಾಗ್ಲೂ ಇವಳು ಅವಳ ಜೊತೆನೇ ಇದ್ಲು. ಅಂದ್ರೆ ಅಕ್ಕ ತಂಗಿರ ಮಧ್ಯೆ ತಂದಿಡ್ತಿರೋದು ಇವಳೇ ಅಂತ ಆಯ್ತು. ಇವಳು ಬರೀ ನನ್ನ ಮಕ್ಕಳಿಗೆ ಮಾತ್ರ ತೊಂದರೆ ಮಾಡ್ತಿಲ್ಲ, ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದಾಳೆ. ಆರ್ತಿನ ತನ್ನ ಕೈಗೊಂಬೆ ಮಾಡಿಕೊಂಡು ಕುಣಿಸ್ತಾ ಇದ್ದಾಳೆ. ಆದಷ್ಟು ಬೇಗ ಇವಳು ಹಚ್ಚಿರೋ ಬೆಂಕಿನ ನಾನು ಆರಿಸ್ಬೇಕು. ಇವಳು ಬಂಡವಾಳನ ಆರ್ತಿ ಮುಂದೆ ಬಯಲು ಮಾಡಲೇಬೇಕು. ಸಾಕುರಿ, ಮಕ್ಕಳು ಬರೋದು ಕಷ್ಟ ಆಗುತ್ತೆ. ಅಲ್ಲಿ ನೋಡಿ, ಅಯ್ಯೋ ಜೋಪಾನಮ್ಮ, ನೋವಾಯ್ತಾನೆ. ಅದಿತಿ, ನೋಡ್ಕೊಂಡ್ ಬರ್ಬೇಕಲ್ವಾ? ಬಿದ್ದೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಬಿತ್ತಿ. ಅಯ್ಯೋ ಇರ್ಲಿ ಬಿಡ್ರೆ, ಏನಾದ್ರೂ ಆದ್ರೆ ನೀವಿಬ್ರು ನೋಡ್ಕೊಳಕ್ ಇದೀರಲ್ಲ. ಅಮ್ಮ, ಇದೇನಮ್ಮ ಮನೆ ತುಂಬಾ ನೀರ್ ತುಂಬಿಕೊಂಡಿದೆ? ಅದೇನ್ ಕೇಳ್ದೆ ಬಿಡಕ್ಕ, ಮಳೆಗಾಲ ಬಂತು ಅಂದ್ರೆ ಇದೇಗಳು, ಮಳೆ ನೀರೆಲ್ಲ ಒಳಗಡೆ ಬಂದ್ಬಿಡುತ್ತೆ. ಹೌದಕ್ಕ, ಈ ವಿಲ್ಡೆಡ್ ಹೇಳ್ತಾ ಇರೋದು ಕರೆಕ್ಟೇ. ಇವತ್ ಬೇರೆ ಗಾಳಿ ತುಂಬಾ ಜೋರಾಗಿತ್ತಾ, ಆ ತೆಂಗಿನ ಮರದಿಂದ ಗರಿಗಳು ಬಿದ್ದು ಅಂಚು ಬೇರೆ ಒಡೆದು ಹೋದ್ವು. ಇಲ್ಲಾಂದ್ರೆ ಇಷ್ಟೆಲ್ಲ ನೀರ್ ತುಂಬಿಕೊಳ್ತಾನೆ ಇರ್ಲಿಲ್ಲ.
ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಮನೇಲಿ ಪೂರ್ತಿ ನೀರು. ಇವತ್ತು ಬೇರೆ ನೀವುಗಳು ಬಂದಿದ್ದೀರಾ, ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನಮ್ಮ ನೀನು, ನಮ್ಮನೆಗೆ ನಾವು ಬರೋದಕ್ಕೆ ಯಾರನ್ನೋ ಕೇಳ್ಕೊಂಡ್ ಬರ್ಬೇಕಾ? ಪರವಾಗಿಲ್ಲ ಬಿಡು, ನಮ್ಗೂ ಇದೆಲ್ಲ ಮಾಡೋ ಅಭ್ಯಾಸ ಇದೆ. ಅಕ್ಕ, ಈ ಟೈಮಲ್ಲಿ ನೀನ್ ಕೆಲಸ ಮಾಡ್ಬೇಡ, ಆರಾಮಾಗಿ ರೆಸ್ಟ್ ಮಾಡು, ನಾವಿದೆಲ್ಲ ಮಾಡ್ತೀವಿ. ಅಮ್ಮ ಸಾಕ್ ಸುಮ್ನೆ ಇರು. ಇದೇನ್ ಬರೀ ನಿನ್ ಮನೆ ಅನ್ನೋ ತರ ಮಾತಾಡ್ತಿದ್ಯಾ? ಇದು ನನ್ ಮನೆನೂ. ನಾನ್ ಮನೆ ನನ್ ನೆಂಟ್ರ ತರ ಕುತ್ಕೊಳಕಲ್ಲ ರೆಡಿ ಇಲ್ಲ, ನಾನು ಕೆಲಸ ಮಾಡ್ತೀನಿ. ಆಯ್ತು ಬನ್ರಿ, ಎಲ್ಲ ಒಟ್ಟಿಗೆ ಕೆಲಸ ಮಾಡಿ ಬನ್ನಿ. ಅಕ್ಕ ತಂಗಿ ಇಬ್ರು ಈ ಮನೆ ಜಗಳನ ಆ ಮನೆಗೆ ತಗೊಂಡು ಹೋಗಿ ಹೇಳಿರ್ತಾರೆ. ಇವ್ರ ಮಾತು ಕೇಳಿ ಆ ಪರಿಮಳಂಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಆಗುತ್ತೆ. ವೈಜಯಂತಿ, ಕೂತ್ಕೋ. ವೈಜಯಂತಿ, ಯಾಕಮ್ಮ ಆಡ್ತಾ ಇದೀಯಾ? ಏನೂ ಇಲ್ಲಮ್ಮ. ನೀನು ನನ್ನ ಮಗಳ ಅಲ್ಲದೆ ಇರ್ಬೋದು, ಆದ್ರೆ ನಿನ್ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ. ನೀನ್ ಧ್ವನಿಲಿರೋ ಸಂಕಟನೇ ಹೇಳ್ತಾ ಇದ್ದೆ. ನಿನ್ ಮನಸ್ಸಿನಲ್ಲಿ ಏನೋ ನೋವಿದೆ, ಅದಕ್ಕೆ ಅಳ್ತಾ ಇದ್ದೀಯಾ ಅಂತ. ಆ ದೇವ್ರು ನನ್ನ ಹಣೆಯಲ್ಲಿ ನಗು ಅನ್ನೋದೇ ಬರ್ದಿಲ್ಲಮ್ಮ. ಅದಕ್ಕೆ ಯಾವಾಗಲೂ ನಾನು ಅಳ್ತಾನೆ ಇರ್ತೀನಿ. ಹತ್ತು ಕಣ್ಣೀರು ಖಾಲಿ ಆಗಿದೆಯಾ ಹೊರತು ಮನಸ್ಸಿನಲ್ಲಿರೋ ನೋವು ಖಾಲಿನೇ ಆಗಿಲ್ಲಮ್ಮ. ಯಾಕಮ್ಮ ಈ ತರ ಮಾತಾಡ್ತೀಯ? ಏನಾಯ್ತು ಅಂತ ಹೇಳ್ಬಾರ್ದಾ? ನನ್ನ ಮಗನ ಮನೇಲಿ ಏನೋ ಸಮಸ್ಯೆ ಅಮ್ಮ. ನಾನು ಇದ್ಕೊಂಡು ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ. ಆಗ್ತಿರೋ ಅನ್ಯಾಯನ ಸಹಿಸ್ಕೊಳ್ಳೋ ಅಂತ ಅನಿವಾರ್ಯತೆ, ಆಗ್ತಿರೋ ಅನ್ಯಾಯದ ವಿರುದ್ಧ ಪ್ರಶ್ನೆ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಮನಸ್ಸಿನಲ್ಲಿ ಏನೋ ಒಂದು ರೀತಿ ನೋವಮ್ಮ. ನೋಡಮ್ಮ ವೈಜಯಂತಿ, ನಮ್ಮನೇಲಿ ಇರೋ ಥರ ಸಮಸ್ಯೆ ನಿಮ್ಮನೇಲೂ ಆಗ್ತಿದೆ. ಆದರೆ ಇಲ್ಲಿ ನಾವು ಯಾವುದನ್ನು ಪ್ರಶ್ನೆ ಮಾಡೋಕ್ಕಾಗ್ತಿಲ್ಲ. ಹಾಗಂತ ನೀನು ನಿಮ್ಮ ಮನೇಲಿ ಪ್ರಶ್ನೆ ಮಾಡದೆ ಹಾಗೆ ಇರಬೇಡ. ಸಮಸ್ಯೆನ ಬಗೆಹರಿಸೋದಕ್ಕೆ ನಿನ್ನಿಂದ ಏನು ಪ್ರಯತ್ನ ಆಗುತ್ತೋ ಆ ಪ್ರಯತ್ನ ಮಾಡ್ತಾನೆ ಇರು. ಒಂದಲ್ಲ ಒಂದಿನ ನಿನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ನೀನು ನಿನ್ನ ಮಗ ಸೊಸೆಗೆ ಸಹಾಯ ಮಾಡೋ ಥರ ಹಾಗೆ ಆಗುತ್ತೆ. ನಿಮ್ಮ ಹಾರೈಕೆಯಿಂದ ಹಾಗೆ ಆಗಲಿ. ಆ ದಿನ ಆದಷ್ಟು ಬೇಗ ಬರಲಿ ಅಮ್ಮ. ಸಾರ್ಥಕ್ ಸರ್, ನೀವೇ ಹೇಳಿ, ಇದು ಅನ್ಯಾಯ ಅಲ್ವಾ? ಬಡವ್ರ ಮೇಲೆ ಆಗ್ತಾ ಇರೋ ದೌರ್ಜನ್ಯನ ನೀವು ಖಂಡಿಸಲ್ವಾ? ನೀವು ಶ್ರೀಮಂತರು ಬಡವ್ರ ಮೇಲೆ ಇನ್ನೂ ಎಷ್ಟು ದಿವಸ ಅಂತ ಇದೇ ತರ ಶೋಷಣೆ ಮಾಡ್ತಾನೆ ಇರ್ತೀರಾ? ಈ ಸಮಾಜದಲ್ಲಿ ನಮಗೂ ನೆಮ್ಮದಿಯಾಗಿ ಬದುಕಕ್ ಬಿಡಿ. ನೀವ್ ಯಾಕೆ ಹಿಂಗ್ ರೊಚ್ಚಿದ್ದೀರಾ? ಏನಾಯ್ತ್ರಿ ನಿಮ್ಗೆ?
ಅಲ್ಲ ಸಾರ್ಥಕ್ ಸರ್, ಬಡ ಬಾಸ್ ಹೇಳಿದ್ದು ಈ ಫೈಲು ಅಟ್ ಎನಿ ಕಾಸ್ಟ್ ಇವತ್ತು ಸೈನ್ ಆಗ್ಲೇಬೇಕು ಅಂತ. ಈಗ ನೋಡಿದ್ರೆ ಅವರೇ ಉಲ್ಟಾ ಹೊಡಿತಾ ಇದಾರೆ. ಅಲ್ಲ, ಸಂಬಳ ಕೊಡ್ತಾರೆ ಅಂತ ಹೆಂಗ್ ಬೇಕಾದ್ರೂ ಉಲ್ಟಾ ಹೊಡಿಬೋದಾ? ನನ್ನನ್ನ ಏನಂತ ಅನ್ಕೊಂಡಿದ್ದಾರೆ? ಇವ್ರ ಮನೆ ಹಾಳು ಅನ್ಕೊಂಡಿದ್ದೀರಾ, ಪಿ ಅನ್ಕೊಂಡಿದ್ದೀರಾ? ಅದು ಬಿಡಿ, ನೀವೇನ್ ಅನ್ಕೊಂಡಿದ್ದೀರಾ? ಅಂದ್ರೆ ಆರ್ತಿ ಅಮ್ಮ ಇಬ್ರು ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗಿದ್ದಾರೆ. ಅದಕ್ಕೆ ಇವರಿಬ್ರು ತಲೆ ಕೆಡ್ಸ್ಕೊಂಡಿದ್ದಾರೆ. ಅದೇ ಟೈಮು ಬಕ್ರಾ ತರ ನೀರು ತೆಗೆದಾಕೊಂಡ್ರಿ. ಅದಕ್ಕೆ ಇಬ್ರು ಸೇರ್ಕೊಂಡು ನಿಮ್ಮೇಲೆ ಕತ್ತಿ ಬೀಸಿದ್ರು ಅಷ್ಟೇ. ತಿರ್ಗಾ ಅವ್ರ ಕಣ್ಣು ಕಾಣಿಸ್ಕೊಳಕ್ ಹೋಗ್ಬಿಡಿ, ಇಲ್ಲ ಅಂದ್ರೆ ಕತ್ತೆ ಉಳಿಯಲ್ಲ. ಸಾರ್ಥಕ್ ಸರ್, ಈ ವಿಚಾರ ನಾ ಮುಂಚೆನೆ ಹೇಳ್ಬೇಕಲ್ವಾ? ಗಾಯಗೊಂಡಿರೋ ಸಿಂಹದ ಉಸಿರಿಗಿಂತ ಹೆಂಡತಿ ಜೊತೆ ಜಗಳ ಆಡಿರೋ ಗಂಡನ ಮೂಡು ಭಯಂಕರವಾಗಿರುತ್ತೆ. ಈ ಜಗಳದ ಎಫೆಕ್ಟ್ ಇಂದ ಎಂತ ಹೋರಾಟ ಎದುರಾದ್ರೂ ಮೊದ್ಲು ಹೊಡಿಯೋನು ಗಂಡನೇ ಆಗಿರ್ತಾನೆ, ಮೊದ್ಲು ಕೆಳಗ್ ಬೀಳ್ಸೋನು ಗಂಡನೇ ಆಗಿರ್ತಾನೆ. ಅದೇ ಈ ಜಗತ್ತಿಗೆಲ್ಲ ಲೆಕ್ಕ ಬರೋದು. 10 ಜನ ಡಾನ್ ಬಂದ್ರು ನಿವಾಳಿಸಿ ಬಿಸಾಕ್ ಬಿಡ್ಬೋದು, ಆದ್ರೆ ಹೆಂಡತಿ ಜೊತೆ ಜಗಳ ಆಡಿರೋ ಗಂಡನ್ ಮಾತ್ರ ಎದುರಾಕೋಬಾರ್ದು. KGF 2 ಬಂದು 3 ಬರೋದ್ರಲ್ಲಿದೆ, ನೀವು ಚಾಪ್ಟರ್ 1 ಇದ್ದೀರಾ. ರೈಟ್ ಹೇಳಿ. KGF 2 ಡೈಲಾಗ್ ಹೊಡಿಯಕ್ ಹೋಗಿ KGF 1 ಹೊಡ್ಬಿಟ್ಟಲ್ಲಪ್ಪ. ಯಾವ್ದಕ್ಕೂ ಪ್ರಾಕ್ಟೀಸ್ ಮಾಡ್ಕೊಂಬೋಣ, ಮುಂದಕ್ಕೆ ಬೇಕಾಗ್ಬೋದು. ಅನ್ಯಾಯ ಅನ್ಯಾಯ ಅನ್ಯಾಯ. I don't lie, I avoid, but ಅನ್ಯಾಯ likes me, I can't avoid. ಇದನ್ನ ಅವಾಗ್ಲೇ ಹೇಳಿದ್ರೆ ಚೆನ್ನಾಗಿತ್ತು. ಹೌದು ಆರ್ತಿ ಅಮ್ಮ, ನೀವುಗಳೊಂದು ವಿಷಯನ ತಿಳಿಸ್ದೆ ದಿಢೀರಂತ ಬಂದ್ಬಿಟ್ಟಿದ್ದೀರಲ್ಲ, ಏನ್ ಸಮಾಚಾರ? ಅಮ್ಮ, ಅದು ಅಮ್ಮ, ಮನೇಲಿ ಏನೂ ಕೆಲಸ ಇರಲಿಲ್ಲ, ಫ್ರೀ ಇದ್ವಿ, ನಿಮ್ನೆಲ್ಲರೂ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಲ್ವೇನೆ? ಹೌದಮ್ಮ, ನನಗೆ ಮನೇಲಿ ಕೂತು ಕೂತು ಬೋರ್ ಆಗ್ಬಿಟ್ಟಿತ್ತು, ಅದಕ್ಕೆ ನಾನೇ ಹೋಗಿ ಬರೋಣ ಅಂತ ಅಂದೆ ಅಲ್ವೇನೆ? ನೀವಿಬ್ರು ಒಟ್ಟಿಗೆ ಬಂದಿದ್ದು ಒಳ್ಳೇದಾಯ್ತು. ಆರ್ತಿ, ಆ ಪಕ್ಕದ ಬೀದಿಲಿ ಮಾಲಿನಿ ಅಂತ ಒಂದು ಹೆಂಗ್ಸಿಲ್ವಾ, ಅವಳ ಕತೆ ಕೇಳಿದ್ರೆ ಏನ್ ಹೇಳ್ತೀಯೋ. ಇಬ್ರು ಹೆಣ್ಮಕ್ಳು ಒಟ್ಟಿಗೆ ಮನೆಗೆ ಬಂದ್ಬಿಟ್ರೆ ಈ ಅಮ್ಮನಿಗೆ BP ಶುಗರ್ ಎಲ್ಲ ಜಾಸ್ತಿ ಆಗ್ಬಿಡುತ್ತಂತೆ. ಮಕ್ಳು ತವ್ರ ಮನೆಗೆ ಬಂದ್ರೆ ಹೆತ್ತೋರ್ಗೆ ಖುಷಿ ಆಗುತ್ತಂತೆ, ಇವ್ರಿಗೆ ಮಾತ್ರ BP ಶುಗರ್ ಜಾಸ್ತಿ ಆಗತ್ತಂತೆ. ಅಯ್ಯೋ, ಅದೊಂದು ದೊಡ್ಡ ಕತೆ ಅಮ್ಮೋ. ಆ ಹೆಣ್ಮಕ್ಳು ಮನೆಗೆ ಬಂದ್ರೆ ಆ ಗಂಡನ ಮನೆ ಮೇಲೆ ಕಂಪ್ಲೇಂಟ್ ಹೇಳೋದೇ ಒಂದ್ ದೊಡ್ಡ ಕೆಲಸ ಅಂತ ಅವ್ರಿಬ್ಬರಿಗೆ. ಅದಕ್ಕೆ ಅವರಿಬ್ಬರು ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತಾರೆ ಅಂತ ಈ ಅಮ್ಮನಿಗೆ BP ಶುಗರ್ ಏರ್ಬಿಡುತ್ತಂತೆ. ಆದ್ರೆ ನೀವಿಬ್ರು ಹಾಗಲ್ಲ, ಗಂಡನ ಮನೆ ಬಗ್ಗೆ ಎಷ್ಟು ಗೌರವ, ಒಂದು ಮಾತು ಹೇಳಲ್ಲ. ಏನೇ ಇದ್ರು ಎಲ್ಲ ವಿಷಯನ ನಿಮ್ಮಲ್ಲೇ ಇಟ್ಕೊಂಡಿರ್ತೀರ. ನಿಮ್ಮನ್ನ ನೋಡಿದ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಲೇ, ಏನ್ರೇ ಹಿಂಗೆ ಮಾತಾಡ್ತಾ ನಿಂತಿರ್ತೀರೋ ಅಥವಾ ನೀರು ತುಂಬಿಸ್ಕೊಡ್ತೀರೋ? ಈಗ ಏನ್ ನಡೀತಿರ್ಬೋದು? ಇಷ್ಟೊತ್ತಿಗಾಗ್ಲೇ ಅವರು ಕಂಪ್ಲೇಂಟ್ ಮಾಡೋದಕ್ಕೆ ಶುರು ಮಾಡಿರ್ಬೋದಲ್ವಾ? ಅಗ್ರಜ, ನೀನಿನ್ನೂ ಡೌಟಲ್ಲೇ ಇದೆಯಾ? ಅದಕ್ಕೆ ಅಂತಾನೆ ಹೋದವರು ಮಾಡದೇ ಇರ್ತಾರ? ನಮ್ಮ ಮಾನ ಮರ್ಯಾದಿನ 3 ಕಾಸು ಬಿಕಾರಿ ಮಾಡ್ಬಿಟ್ಟೆ ಅವ್ರು ವಾಪಸ್ ಬರೋದು. ಯಾವ್ದಕ್ಕೂ ಒಂದ್ಸಲ ಆರ್ತಿ ಫೋನ್ ಮಾಡಿ ಕೇಳು, ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಅಯ್ಯೋ ಆರ್ತಿ, ನೀನ್ ಯಾಕಮ್ಮ ಇದನ್ನೆಲ್ಲ ಮಾಡ್ತಿದ್ಯಾ? ಗರ್ಭಿಣಿ ಹೆಂಗ್ಸು ನೀನು, ಕಷ್ಟಪಟ್ಟಿ ಬಗ್ಗಿ ನೀರೆಲ್ಲ ತುಂಬಿಸ್ಬಾರ್ದು. ಇವನ್ನೆಲ್ಲ ನಾವು ಮಾಡ್ಕೊಳ್ತೀವಿ ಬಿಡು. ಅಮ್ಮ, ಮದ್ವೆಗಿಂತ ಮುಂಚೆ ನನ್ನ ಹತ್ರ ಒಂದು ಮಾತು ಹೇಳಿದ್ದೆ, ನೆನ್ಪಿದ್ಯಾ? ಅಕ್ಕ, ಅಮ್ಮಂಗೆ ನೆನ್ನೆದೆ ನೆನ್ಪಿರಲ್ಲ, ನಿನ್ ಮದ್ವೆಗಿಂತ ಮುಂಚೆ ಅಂದ್ರೆ ನೆನ್ಪಿರುತ್ತಾ? ಸಾಕ್ ಸುಮ್ನೆ ರೇ, ನನ್ನೇನ್ ಅಂತ ಮರುಗುಳಿ ಅಂತ ಹೇಳ್ಬೇಡ, ನಂಗೆಲ್ಲ ನೆನ್ಪಿರುತ್ತೆ. ಹೌದಾ? ಹಾಗಾದ್ರೆ ಅಕ್ಕ ಏನ್ ಹೇಳಿದ್ಲು ಅಂತ ಹೇಳಿ ನೋಡೋಣ. ಇಲ್ಲ ಆರ್ತಿ, ನನ್ಗೆ ಯಾಕೋ ನೆನಪಾಗ್ತಿಲ್ಲ, ಏನು ಅಂತ ಹೇಳ್ಬಿಡು ಮಗಳೇ.
ಅಮ್ಮು ನೀನ್ ಹೊಟ್ಟೆಲ್ ಇರ್ಬೇಕಾದ್ರೆ ಡೆಲಿವರಿ ಹಿಂದಿನ ದಿನದವರೆಗೂ ನೀನ್ ಒಬ್ಳೆ ಮನೆ ಕೆಲಸ ಎಲ್ಲ ಮಾಡ್ತಿದ್ದೆ ಅಂತ ಹೇಳ್ತಿದ್ದೆ. ಅಮ್ಮ ನಂಗ್ ಡೆಲಿವರಿ ಆಗೋದಕ್ಕೆ ಇನ್ನ ತುಂಬಾ ಟೈಮ್ ಇದೆ, ಆಗ್ಲೇ ನನ್ ಕೆಲಸ ಮಾಡ್ಬೇಡ ಅಂತಿದ್ಯಾ? ನನ್ಗೊಂದ್ ನ್ಯಾಯ ನಿನ್ಗೊಂದ್ ನ್ಯಾಯನಾ? ಮಗಳೇ, ಆಗಿನ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ. ನೀವುಗಳೆಲ್ಲ ಮೊದಲಿಂದ ನಮ್ಮ ಥರನೇ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಆ ಮಾತು ಬೇರೆ. ಆಗಿನ ಕಾಲದಲ್ಲಿ ಅದೇನೋ ಇದು ಕಣೆ, ವಾಷಿಂಗ್ ಮಿಷಿನು, ಆಮೇಲೆ ನೆಲ ಒರೆಸೋಕ್ಕೆ ಅದೇನೋ ಕೋಲ್ ಯೂಸ್ ಮಾಡ್ತಾರಲ್ಲ ಅದು, ಇವೆಲ್ಲ ಯಾವುದೂ ಇರಲಿಲ್ಲ ಕಣೆ, ಎಲ್ಲ ಕೈಯಲ್ಲೇ ಮಾಡಬೇಕಾಗಿತ್ತು. ಆಮೇಲೆ ಆಗಿನ ಕಾಲದಲ್ಲಿ ಊಟ ತಿಂಡಿನೂ ಅಷ್ಟೇ ಈಗಿನ ಥರ ಇರಲಿಲ್ಲಪ್ಪ. ಆಗ ಅಡುಗೆಗೆ ಗಾಣದೆಣ್ಣೆನೇ ಬಳಸ್ತಿದ್ರು, ಆದರೆ ಈಗ ಎಲ್ಲ ಪ್ಲಾಸ್ಟಿಕ್ ಪ್ಯಾಕೆಟು. ನಿಮ್ಮಪ್ಪ ಕೆಲ್ಸಕ್ಕೆ ಹೋದ್ಮೇಲೆ ನಾನು ನೀನು ಇಬ್ಬರೇ ಮನೇಲಿ ಇರ್ತಾ ಇದ್ವಿ. ಆಗಿನ್ನೂ ನಿನ್ಗೆ 2 ವರ್ಷ, ನಿನ್ನನ್ನು ಇಟ್ಕೊಂಡು ನಾನು ಕೆಲಸ ಮಾಡ್ಕೋಬೇಕಾಗಿತ್ತು. ಆದರೆ ನಿನ್ಗೆ ಅಂಥ ಅನಿವಾರ್ಯ ಏನೂ ಇಲ್ವಲ್ಲ. ಈಗ ನಾನೇನೋ ಗಟ್ಟಿಗಿತ್ತಿ ಮಾಡ್ತಿದ್ನಪ್ಪ. ನಾನು ನಿನ್ ಮಗಳು, ನಿನ್ಗಿಂತ ಗಟ್ಟಿಗಿತ್ತಿ. ಹ್ಞೂ ಅಕ್ಕ ನಿನ್ಗಿಂತ ಗಟ್ಟಿಗಿತ್ತಿ. ಬನ್ನಿ ಕೆಲಸ ಮಾಡೋಣ. ಇಲ್ಲ ಅಗ್ರಜ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಫೋನ್ ರಿಸೀವ್ ಮಾಡ್ತಿಲ್ಲ ಅಂದ್ರೆ ಜಗಳ ಜೋರಾಗೆ ಶುರುವಾಗಿರು. ಬಾಸು ಕೋಪ ಮಾಡ್ಕೊಂಡು ಒಳ್ಳೆ ಈವಿಲ್ ಡಿಡ್ ದೆವ್ವ ತರ ಕಾಣಿಸ್ತಾ ಇದ್ದಾರೆ. ಇವಾಗ ಏನಾದ್ರು ಅವ್ರ ಕೈಲಿ ತಗ್ಲಾಕೊಂಡ್ರೆ ನನ್ ಕತೆ ಅಷ್ಟೇ. ನೀರು ಕುಡಿತೀನಿ. ತವ್ರ ಮನೆಗೆ ಹೆಣ್ಮಕ್ಳು ಬಂದರೆ ಎಲ್ಲರ ಮನೇಲೂ ಸತ್ಕಾರ ಮಾಡಿ ಅವ್ರಿಗೆ ಉಪಚಾರ ಮಾಡ್ತಾರೆ. ಆದರೆ ನಾನು ನೋಡಿದ್ರೆ ನಿಮ್ಗಳ ಕೈಲೇ ಕೆಲಸ ಮಾಡಿಸ್ತಾ ಇದ್ದೀನಿ. ಏನು ಅಂದ್ಕೋಬೇಡ್ರೆ, ಮಳೆ ಬರದೆ ಹೋಗಿದ್ರೆ ಈ ಥರ ಎಲ್ಲ ಆಗ್ತಾನೆ ಇರಲಿಲ್ಲ. ಅಮ್ಮ, ಹೆಣ್ಮಕ್ಳು ಮದ್ವೆ ಆಗೋದ್ಮೇಲೆ ನೋರು ಅನ್ನೋ ತರ ಫೀಲ್ ಮಾಡಿಸ್ತಿದ್ಯಲ್ಲ. ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಾನು ಯಾವತ್ತಾದ್ರೂ ಹೀಗೆ ಅನ್ಕೊಂಡಿದ್ದೀನ ಹೇಳು? ಮತ್ತಿನ್ನೇನಮ್ಮ, ನಾವ್ ಬಂದ್ ನಮ್ಮ ಮನೇಲಿ ಕೆಲಸ ಮಾಡಿದ್ರೆ ನಮ್ಮನ್ನ ನೆಂಟ್ರು ಅನ್ನೋ ತರ ಫೀಲ್ ಮಾಡಿಸ್ತಿದ್ಯಾ? ಹೌದಮ್ಮ, ನಾವೇನ್ ಹೊರಗ್ನೋರ, ಈ ಮನೆಯವ್ರ ತಾನೆ. ಅಯ್ಯೋ, ನನ್ನ ಬುದ್ಧಿಗೆ ಏನಾಗಿದ್ಯೋ, ಅಷ್ಟೆಲ್ಲ ಕೆಲಸ ಮಾಡಿಸಿ ಟೀನು ಕುಡಿಯೋಕೆ ಕೊಟ್ಟಿಲ್ಲ. ನೀವೆಲ್ಲ ಮಾತಾಡ್ತಾ ಕೂತೀರಿ, ನಾನು ಹೀಗೆ ಹೋಗಿ ಹಾಗೆ ಮಾಡ್ಕೊಂಬಂದ್ಬಿಡ್ತೀನಿ. ಇವರಿಬ್ರು ಹೊರಟು ಸುಮಾರು ಹೊತ್ತಾಯ್ತು, ಆದ್ರೂ ನಮ್ಗೆ ಇನ್ನೂ ಯಾವ ಅಪ್ಡೇಟ್ಸು ಸಿಕ್ಕಿಲ್ಲ. ಇನ್ನೊಂದ್ಸಲ ಫೋನ್ ಟ್ರೈ ಮಾಡು. ಹಾ, ಹಲೋ ಬಾಬಾ, ಹೇಗಿದ್ದೀರಾ? ಹಾ, ನಾನ್ ಚೆನ್ನಾಗಿದ್ದೀನಿ ಮರಿ ನಾದ್ನಿ. ನೀವಿಬ್ರಾಗಿದ್ದೀರಾ? ಮನೇಲೆಲ್ಲ ಆರಾಮ? ಏನು ತೊಂದರೆ ಇಲ್ಲ ತಾನೆ? ನಾವ್ ಆರಾಮಾಗೇ ಇದೀವಿ ಬಾಬಾ, ಎಲ್ಲ ಚೆನ್ನಾಗಿದೆ. ಹೌದು, ಅಕ್ಕಂದ್ರನ್ ಮಾತ್ರ ಕಳ್ಸಿದ್ರ, ನೀವ್ಯಾಕ್ ಬಂದಿಲ್ಲ? ಏನ್ ಪ್ರಾಬ್ಲಮ್? ನೀವು ಬರ್ಬೋದಿತ್ತು ಅಲ್ವಾ? ಹಾ, ಅದು ನಮ್ಗೊಂದ್ ಸ್ವಲ್ಪ ಆಫೀಸಲ್ಲಿ ಕೆಲಸ ಜಾಸ್ತಿ ಇರೋದ್ರಿಂದ ಬರಕ್ಕಾಗ್ಲಿಲ್ಲ. ಮತ್ತೆ ಆರ್ತಿ ಮತ್ತೆ ರೌಡಿನದ್ನಿ ಆರಾಮಾಗಿ ರೀಚ್ ಆದ್ರ? ಹಾ ಬಾಬಾ, ಇಬ್ರು ಹುಷಾರಾಗೆ ಬಂದ್ರು. ಅವ್ರಿಬ್ರು ಬಂದು ಅಲ್ಲಿಗೆ ಎಷ್ಟೊತ್ತಾಯ್ತು? ಅಯ್ಯೋ, ಆಗ್ಲೇನೆ ಬಂದ್ರು ಬಾಬಾ. ಹೌದಾ? ಹಾಗಾದ್ರೆ ಇನ್ನು ಏನು ಆಗಿಲ್ವಾ? ಏನಾಗ್ಬೇಕಾಗಿತ್ತು ಬಾಬಾ? ಅದು ಏನಿಲ್ಲ, ಇಬ್ರು ಏನ್ ಮಾಡ್ತಿದ್ದಾರೆ ಅಂತ ಕೇಳಿದೆ ಅಷ್ಟೇ.
ಇನ್ನೇನ್ ಮಾಡ್ತಾರ ಬಾವ, ಅಮ್ಮನ ಜೊತೆ ಮಾತಾಡ್ತಿದ್ದಾರೆ. ಹೌದಾ? ಏನ್ ಮಾತಾಡ್ತಿದಾರೆ? ಇನ್ನೂ ಮಾತಾಡ್ತಿದಾರಾ? ಅಯ್ಯೋ, ಈಗ ತಾನೇ ಟೀ ಮಾಡ್ಕೊಂಡ್ ಬರ್ತೀವಿ ಅಂತ ಇಬ್ರು ಹೋದ್ರು ಬಾವ. ಅಲ್ಲೇನೋ ಮಾತುಕತೆ ನಡೀತಿದೆ ಅನ್ಸುತ್ತೆ. ಅದೇ, ಏನ್ ಮಾತುಕತೆ ನಡೀತಿದೆ? ಮಾತುಕತೆ ನಡೀತಿದೆ ಅಂತ ಮಾತ್ರ ಗೊತ್ತು ಬಾವ, ಆದ್ರೆ ಏನ್ ನಡೀತಿದೆ ಅಂತ ಗೊತ್ತಿಲ್ಲ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಅಗ್ರಜ, ಅಲ್ಲಿ ಇನ್ನೂ ಬಾಂಬ್ ಬ್ಲಾಸ್ಟ್ ಆಗಿಲ್ಲ, ಆದ್ರೆ ಕಿಚನ್ ಅಲ್ಲಿ ಎಲ್ಲರೂ ಜಮೆ ಆಗಿದ್ದಾರೆ. ಇನ್ನೇನ್ ಪಕ್ಕಾ ಬ್ಲಾಸ್ಟ್ ಆಗುತ್ತೆ. ಯಾವ್ದಕ್ಕೂ ನಾವು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋದು ಒಳ್ಳೇದು.